ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗ್ ಬಂದು ನಿನ್ನೆ ಎಪಿಸೋಡಲ್ಲಿ ಮಹಾದೇವನ್ನ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿರ್ತಾರೆ. ಆದರೆ ಅವನಿಗೆಲ್ಲ ಬಡಿಬಾರ್ದು ಅಂತ ಹೇಳಿರ್ತಾರೆ, ಯಾಕೆಂದರೆ FIR ಇನ್ನೂ ಹಾಕಿರಲ್ಲ. ಆದರೆ ಗರುಡನ ಭಾವ ಮತ್ತು ಪೊಲೀಸ್ನವರು ಸೇರಿಕೊಂಡು ಅವನಿಗೆ ಚೆನ್ನಾಗಿ ಹೊಡಿತಾರೆ. ಬಟ್ ಮಹಾದೇವ ಒಂಚೂರು ನೋವಾಗ್ದಂಗೆ ಇರ್ತಾನೆ. ಇದನ್ನು ನೋಡಿದ್ದು ಅವರಿಬ್ರಿಗೂ ಶಾಕ್ ಆಗುತ್ತೆ. ಅವ್ರ ಚಿಕ್ಕಪ್ಪಂಗೆ ಊಟ ಥರ ಕೇಳಿರ್ತಾನೆ. ಅವ್ರ ಚಿಕ್ಕಪ್ಪ ಊಟ ತಗೊಂಡು ಬರ್ತಾರೆ. ಆ ಪೊಲೀಸ್ನವ್ರು ಅಂದರೆ ಕಾವಿನ ಫ್ರೆಂಡ್ ಇರ್ತಾನಲ್ಲ ಭರತ್, ಅವ್ನು ಹೇಳ್ತಾನೆ ಅವ್ರ ಚಿಕ್ಕಪ್ಪ ಊಟ ತರಕ್ಕೆ ಹೋಗೋರೆ, ಇದನ್ನೆಲ್ಲ ನೋಡಿದ್ರೆ ಕಷ್ಟ ಆಗುತ್ತೆ, ಆಗ ಅವ್ರನ್ನ ಅಲ್ಲೇ ಸ್ಟಾಪ್ ಮಾಡು ಅಂತ ಹೇಳಿ ಇನ್ನೊಂದು ಪೊಲೀಸ್ನ ಬಂದು ಅಲ್ಲೇ ಸ್ಟಾಪ್ ಮಾಡಿಸ್ತಾರೆ. ಅಷ್ಟರಲ್ಲಿ ಇವರು ಭರತ್ಗೆ ಕಾವ್ಯ ಕಾಲ್ ಮಾಡಿ, ಭರತ್ ಮಹಾದೇವ್ ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತಿದೆ, ನೀನು ಅವ್ನಿಗೇನು ತೊಂದರೆ ಕೊಡಬೇಡ ಅಂತ ಹೇಳಿದಾಗ, ಸರಿ ಆಯಿತು ಅವ್ನು ತಪ್ಪು ಮಾಡಿಲ್ಲ ಅಂತ ಅಂದರೆ ಮಂಡ್ಯ ಒಳಗಡೆ ಪ್ರೂವ್ ಮಾಡಿ, ಯಾಕಂತ ಅಂದರೆ ನಾನು ಮಂಡ್ಯ ಅವನನ್ನು ಕೋರ್ಟಿಗೆ ಒಪ್ಪಿಸ್ಲೇಬೇಕು. ಈ ಗರುಡನ ಹತ್ರ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ, ಅವ್ನು ಸ್ಟೇಟ್ಮೆಂಟ್ ತಗೊಳ್ಳೋಕ್ಕೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಿದ್ದು ಪ್ರೇಮ ಥಿಂಕ್ ಮಾಡ್ತಾಳೆ ಇದೇನಿದು ಅಂತ. ಅಷ್ಟರಲ್ಲಿ ಇವಳು ಮಹೇಶ್ವರಿ ಇರ್ತಾಳಲ್ಲ, ಅದೇ ಅವಳ ತಮ್ಮನೆಲ್ಲ ಮಾಡಿಸಿರೋದು, ಅವಳು ಇಮಿಡಿಯೇಟ್ ಹೋಗಿ ಅವಳ ತಮ್ಮಗೆ ಇನ್ಫಾರ್ಮ್ ಮಾಡ್ತಾಳೆ, ಈ ಥರ ಹೇಳ್ತಿದ್ದಾರೆ, ನೀನು ಹುಷಾರಾಗಿರು ಅಂತ ಅಂದಾಗ ಅವನ ತಮ್ಮ ಕಿಟ್ಟಿ ಏನು ಹೇಳ್ತಾನೆ ಅಂತಂದರೆ, ಅವನನ್ನು ಸಾಯಿಸೋಕ್ಕೆ ಅಂತಲೇ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಕ್ಕ ಅಂದ್ಬಿಟ್ಟು ಫೋನ್ ಇಡ್ತಾನೆ. ಇಲ್ಲಿ ಮಹೇಶ್ವರಿ ಫುಲ್ ಟೆನ್ಷನಲ್ಲಿ ಇರ್ತಾಳೆ, ಯಾಕಂದರೆ ಏನಾದರೂ ತೊಂದರೆ ಆಗ್ಬಿಡುತ್ತೆ ನನ್ನ ತಮ್ಮಂಗೆ ಅಂತ. ಈ ಕಡೆ ಪ್ರೇಮ ಮತ್ತು ಕಾವ್ಯ ಇಬ್ಬರು ಹಾಸ್ಪಿಟಲ್ಗೆ ಹೋಗ್ತಾರೆ. ರಾಮ್ ವರ್ಕ್ ಮಾಡೋ ಹಾಸ್ಪಿಟಲಲ್ಲೇ ಅವ್ರನ್ನ ಅಡ್ಮಿಟ್ ಮಾಡಿರ್ತಾರೆ. ರಾಮ್ ಹತ್ರ ಹೋಗ್ಬಿಟ್ಟು ಏನಾಗ್ತಿದೆ, ಹೇಗಿದ್ದಾರೆ ಅಂತ ಕೇಳ್ತಾರೆ. ರಾಮ್ ಹೇಳ್ತಾನೆ, ನಾನು ಅವರು ಪ್ರೆಗ್ನೆಂಟ್ ಬರಲಿ ಅಂತ ಕಾಯ್ತಿದ್ದೀನಿ ಅಂತ ಹೇಳಿದಾಗ, ಪ್ರೇಮ್ ಮತ್ತು ಕಾವ್ಯ 3 ಜನನೂ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ನರ್ಸ್ ಬಂದು ಇವರಿಗೆ ಪ್ರಜ್ಞೆ ಬಂತು ಅಂತ ಹೇಳ್ತಾಳೆ. ಅವಾಗ ಹೋಗ್ತಾರೆ. ಹೋಗಿ ನೋಡಿದಾಗ ಗರುಡನ ಹತ್ರ ಸ್ಟೇಟ್ಮೆಂಟ್ ತಗೋತಾರೆ. ಗರುಡ ಹೇಳ್ತಾನೆ, ನಾನು ಅವ್ನ ಮೈಕೈಗೆಲ್ಲ ಚುಚ್ಚಿದ್ದೀನಿ ಅಂತ ಹೇಳಿದ್ದು ಕೇಳಿ ರಾಮಗೆ ಡೌಟ್ ಬರುತ್ತೆ. ಯಾಕಂದರೆ ಮಹಾದೇವನ ಮೈಯಲ್ಲಾಗಲಿ ಕೈಯಲ್ಲಾಗಲಿ ಏನೂ ಗಾಯ ಇರೋಲ್ಲ. ಸೊ ಹಾಗಾಗಿ ರಾಮ್ ಫುಲ್ ಕಾನ್ಫಿಡೆಂಟ್ ಆಗ್ತಾನೆ. ಅಷ್ಟರಲ್ಲೇ ಅವನೊಂದು ಫ್ಲ್ಯಾಶ್ ಬ್ಯಾಕ್ ಥರ ನೆನಪು ಮಾಡ್ಕೊಳ್ತಾನೆ. ಅವ್ರ ಆಸ್ಪತ್ರೆಗೆ ಅವತ್ತು ತಾನೇ ಬೆಳಗ್ಗೆ ಬಂದು ಒಬ್ಬ ಅಡ್ಮಿಂಟ್ ಆಗಿರ್ತಾನೆ, ಈ ಕೋಣ ಗುದ್ದಿತು ನನಗೆ ಅಂತ ಹೇಳ್ಬಿಟ್ಟು. ಅವನು ಅದನ್ನು ನೆನಪು ಮಾಡ್ಕೊಂಡು ಇಮಿಡಿಯೇಟ್ ಅದೇ ಗರುಡನ ಮೇಲೆ ಅಟ್ಯಾಕ್ ಮಾಡಿರ್ತಾನಲ್ಲ ಅವನ ಹತ್ರನೇ ಹೋಗ್ತಾನೆ. ಅಷ್ಟರಲ್ಲಿ ಕಿಟ್ಟಿ ಬಂದು ಅವನ ಹತ್ರ ಬಂದು ಮಾತಾಡ್ತಿರ್ತಾನೆ, ನಿನಗೊಂದು ಕೆಲಸ ಕೊಟ್ಟಿದ್ದೆ, ನೆಟ್ಟಿಗೆ ನಿಂಗೆ ಮಾಡೋಕ್ಕಾಗಿಲ್ಲ, ಹಂಗೆ ಹಿಂಗೆ ಅಂತ. ಅಷ್ಟರಲ್ಲಿ ಡೋರ್ ಸೌಂಡ್ ಆಗಿದ್ದು ನೋಡಿ ಕಿಟ್ಟಿ ಬಾತ್ರೂಮ್ ಒಳಗಡೆ ಹೋಗ್ಬಿಡ್ತಾನೆ. ರಾಮ್ ಎಷ್ಟೇ ಕೇಳಿದ್ರು ಹೇಳಲ್ಲ. ಅದಾದಮೇಲೆ ನಾನು ಈ ಆಸ್ಪತ್ರೆನ ನಾನು ಹೋಗ್ತೀನಿ ಬೇರೆ ಕಡೆ ಅಂದ್ಬಿಟ್ಟು ಹೋಗ್ತಾನೆ. ಅವನು ಆಮೇಲೆ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಿದಾಗ ಅವನನ್ನು ಓಡಿಸ್ಕೊಂಡು ಹೋಗಿ ಹಿಡಿತಾನೆ. ಕೆಳಗಡೆ ಫ್ಲೋರಿಗೆ ಬರ್ತಾರೆ. ಅಷ್ಟರಲ್ಲಿ ಪೊಲೀಸ್ನವ್ರು ರಿಸೆಪ್ಷನ್ ಹತ್ರ ಇರ್ತಾರೆ. ಇದನ್ನು ನೋಡಿದ್ದು ಪೊಲೀಸ್ನವರು ರಾಮ್ ಹತ್ರ ಏನಂತ ಬಂದು ಕೇಳಿದಾಗ ರಾಮ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ಗರುಡ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋ ಮಾರ್ಕೆಲ್ಲ ಇವನ ಮೈ ಮೇಲಿದೆ, ಇವನೇ ಅಪರಾಧಿ ಅಂತ ಹೇಳಿ ಹೋಗ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಮಹಾದೇವನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. ಮನೇಲಿ ರಾಮ್ಗೂ ಮತ್ತು ಮಹಾದೇವಂಗೂ ಇಬ್ರಿಗೂ ಆರತಿ ಮಾಡ್ತಾರೆ. ಅದೇ ನಾಳಿನ ಎಪಿಸೋಡ್.